ರಾಮನಗರದಲ್ಲಿ ಆದಂತಹ ಪ್ರಕರಣದ ಬಗ್ಗೆ ಇಡೀ ವಕೀಲ ಸಮೂಹ ಇದರ ಬಗ್ಗೆ ವ್ಯಾಪಕವಾಗಿ ಪ್ರತಿಭಟಿಸಿದೆ. ರಾಮನಗರದಲ್ಲಿ ಸುಮಾರು 50 ವಕೀಲರ ಮೇಲೆ ಸುಳ್ಳು ಫಿರ್ಯಾದಿಯನ್ನು ಹಾಕಿ 50 ಜನ SDP ಅವರು ಕೋರ್ಟ್ ಆವರಣದ ಒಳಗಡೆ ಬಂದು, ಅಸೋಸಿಯೇಷನ್ ಒಳಗಡೆ ಬಂದು ಧಮಕಿ ಹಾಕಿದ್ದಾರೆ. ಇದಕ್ಕೆ ಒಂದು ಕಂಪ್ಲೇಂಟನ್ನು ರಾಮನಗರ ವಕೀಲರು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಮಾರನೇ ದಿನ ಒಂದು ಸುಳ್ಳು ಪ್ರಕರಣವನ್ನು ಪೊಲೀಸರ ಮುಂದೆ ಕೊಟ್ಟು ವಕೀಲರ ಮೇಲೆ 50 ಜನ ವಕೀಲರು, ರಾಮನಗರದ ಅರ್ಧ ಭಾಗದ ವಕೀಲರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಇದು ಪೊಲೀಸವರ ಉದ್ದಟತನ ಹಾಗೂ ಪೊಲೀಸ್ ಅಧಿಕಾರಿಗಳು ಹಾಗೂ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಮಾಡಿರೋ ಒಂದು ಹೇಯ ಕೃತ್ಯ. ಇದನ್ನು ಖಂಡಿಸಿ ಬೆಂಗಳೂರು ವಕೀಲರ ಸಂಘ ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ರಾಮನಗರ ವಕೀಲರ ಸಂಘ ಇವತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಅನೇಕ ವಕೀಲರ ಸಂಘದ ವಕೀಲರು ಬಂದು ರಾಮನಗರದಲ್ಲಿ DC ಆಫೀಸಿನ ಮುತ್ತಿಗೆ ಹಾಕಿದ್ದಾರೆ. ಇದಾದ ನಂತರ ಅವರು ಈ ಒಂದು ಸಬ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡದೇ ಇದ್ದರೆ ನಾವು ಬೃಹತ್ ಹೋರಾಟವನ್ನು ಮಾಡ್ತೀವಿ ಅನ್ನೋ ಸಂದೇಶವನ್ನು ನಾವು ಕಳಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ವಿವಾದದಲ್ಲಿ ಬಂದು ಇದನ್ನು ಕೂಡಲೇ ಬಗೆಹರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.